ಆಡು ಮಲ್ಲೇಶ್ವರ ರೋಡ್ ಇದು. ಗೈಸ್ ಇಲ್ಲೇ ಮೊಸಳೆ ಇದೆ, ಮೊಸಳೆ ತೋರಿಸ್ತೀನಿ ಬನ್ನಿ. ಇಂಥ ಪ್ಲೇಸ್ ಬೇಕಾ? ಅದಕ್ಕೆ ಜಾಸ್ತಿ ಲವರ್ಸ್ ಬರ್ತಾ ಇರೋದು ಇಲ್ಲಿ. ಚಿರತೆ ಮನೆಗೆ ದಾರಿ, ಬನ್ನಿ ನೋಡೋಣ ಚಿರತೆನ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಚಿತ್ರದುರ್ಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಚಿತ್ರದುರ್ಗದಲ್ಲಿ ಪ್ಲೇಸ್ಗಳಿದ್ದಾವೆ ಗೈಸ್, ಯಾರು ಇಲ್ಲ ಅಂತ ಅನ್ಕೋಬೇಡಿ, ಬರೀ ಕೋಟೆ ಒಂದೇ ಅನ್ಕೋಬೇಡಿ, ಇದಾವೆ ಪ್ಲೇಸು, ನೋಡೋ ಅಂಥ ಪ್ಲೇಸ್ಗಳಿದ್ದಾವೆ. ಯಾರ್ಯಾರು ಇಲ್ಲ ಇಲ್ಲಿ, ನಾನೊಬ್ಬನೇ ಇರೋದು. ನೋಡ್ಬೋದು, ಜೋಗಿಮಟ್ಟಿಗೆ ಬಂದಿದ್ದೀನಿ. ಅಲ್ಲಿ ಮಠ ಆಯಿತು, ಈಗ ಜೋಗಿಮಟ್ಟಿ. ಎಷ್ಟು ಪೀಸ್ ಇದೆ ಅಂದರೆ ನಿಜವಾಗ್ಲೂ ಜನಗಳು ಯಾರೂ ಇಲ್ಲ ಇಲ್ಲಿ. ಅಲ್ಲೊಂದು ಕಾರ್ ಕಾಣ್ತಿದೆ ಅಷ್ಟೇ ನನಗೆ, ಅದು ಬಿಟ್ಟರೆ ಇನ್ನು ಯಾರು ಇಲ್ಲ, ನಾನೊಬ್ಬನೇ. ಮತ್ತು ಅಲ್ಲೊಂದು ನವಿಲು ಕೂಗ್ತಾ ಇರೋದೊಂದು ಕೇಳಿಸ್ತಾ ಇದೆ. ನಿಜವಾಗ್ಲೂ ಸ್ವರ್ಗ ಅಂತ ಹೇಳ್ಬೋದು. ವೆಲ್ಕಮ್ ಟು ದಿ ಆಡು ಮಲ್ಲೇಶ್ವರಕ್ಕೆ ಬಂದಾಗಿದೆ. ಅದೇ ಎಂಟ್ರೆನ್ಸು, ಕೂದಿದಾರಣ್ಣ. ಮತ್ತು ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೆ ಕರ್ಕೊಂಬರೋದಾದರೆ ಆಟ ಆಡಿಸ್ಬೋದು, ಎಲ್ಲ ಇದೆ ಗೇಮ್ಸ್ ಆ್ಯಕ್ಟಿವಿಟೀಸು. ಮತ್ತು ಇಲ್ಲೆಲ್ಲ ಸಖತ್ತಾಗಿ ಮಾಡಿಟ್ಟಿದ್ದಾರೆ. ಎಂಟ್ರಿ ಆಗಿದ್ದೀನಿ ಗೈಸ್. ನೀವು 2 ವೀಲರ್ ತಂದರೆ 20, 3 ವೀಲರ್ ತಂದರೆ 30, ಮತ್ತು 4 ವೀಲರ್ ತಂದರೆ 50 ಇರುತ್ತೆ ಗಾಡಿಗೆ ಚಾರ್ಜಸ್ಸು. ಮತ್ತು ಒಬ್ಬರಿಗೆ 50 ಇದೆ ಇಲ್ಲಿ ಒಳಗೆ ಎಂಟ್ರಿ ಆಗೋಕ್ಕೆ. ಅಷ್ಟು ಕೊಟ್ಟು ಒಳಗೆ ಎಂಟ್ರಿ ಆದ ಕೂಡಲೇ ನೋಡಿ ಹಿಂಗಿದೆ. ಪ್ರಾಣಿಗಳೆಲ್ಲ ಅಲ್ಲೇ ಇದ್ದಾವೆ. ಆ ಪ್ರಾಣಿಗಳಲ್ಲಿ ತೋರಿಸ್ತೀನಿ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ಯಾವುದೋ ಪ್ರಾಣಿ ಇದೆ, ಬನ್ನಿ ನೋಡೋಣ. ತುಂಬ ಜನ ಬಂದಿದ್ದಾರೆ ಗೈಸ್. ಬಂದ ಕೂಡಲೇ ಹಾವಿಂದು ಬಿಡ, ಇಲ್ಲಿ ಇರೋದೇ ಪ್ರಾಣಿಗಳು ಕಮ್ಮಿ. ಪ್ರಪಂಚದಲ್ಲಿ ಆಸ್ಟ್ರಿಚ್ ಬಿಟ್ರೆ ಇದಕ್ಕಿಂತ ದೊಡ್ಡ ಪಕ್ಷಿ ಯಾವುದು ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಇನ್ನೂ ರೆಡಿ ಆಗ್ತಿದ್ದಾವೆ ಎಲ್ಲವೂ. ಇವು ಮರದ ದಿಂಬುಗಳು ಇಲ್ಲ, ಏನಂದರೆ ಕುತ್ಕೊಳಕ್ಕೆ ಮಾಡ್ತಾ ಇರೋದು. ಇನ್ನೂ ತುಂಬ ಮಾಡ್ತಿದ್ದಾರೆ ಇಲ್ಲಿ ಗೈಸ್. ಇಲ್ಲೇ ಮೊಸಳೆ ಇದೆ, ಮೊಸಳೆ ತೋರಿಸ್ತೀನಿ ಬನ್ನಿ. ಎರಡಿದೆ, ಕಾಣಿಸ್ತೈತಾ ಗೈಸ್? ಕರಡಿ ಮನೆಗೆ ದಾರಿ ಹೋಗಿದೆ ನೋಡಿ. ಕರಡಿ ಮನೆಗೆ ದಾರಿ, ಕರಡಿಗೂ ಒಂದು ಮನೆ ಮಾಡಿ ಇಟ್ಟಿದ್ದಾರೆ. ಬನ್ನಿ ನೋಡೋಣ. ದುರ್ಗಾನೇ ಒಂಥರ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲೊಂದು ವ್ಯೂ ಇದೆ, ಒಂದು ತೋರಿಸ್ತೀನಿ ಹೆಂಗಿದೆ ಬೆಟ್ಟದ ವ್ಯೂ ಹೆಂಗಿದೆ. ಬೆಟ್ಟಗಳಿಂದ ಕೂಡಿರೋಂಥ ಜಿಲ್ಲೆ ಇದು ಚಿತ್ರದುರ್ಗ. ಚಿರತೆ ಮನೆಗೆ ದಾರಿ, ಬನ್ನಿ ನೋಡೋಣ ಚಿರತೆನ.
ಮಿಸ್ ಏನೋ ಗೊತ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ಅಷ್ಟೊಂದು ಜನಗಳಿಲ್ಲ. ವ್ಯೂ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ. ಈಗ ಅಷ್ಟೊಂದು ಕಾಣ್ತಾ ಇಲ್ಲ ಅನ್ಸುತ್ತೆ, ಆದರೆ ಇಲ್ಲಿಂದ ಮಾತ್ರ ಸಖತ್ತಾಗಿ ಕಾಣ್ತಿದೆ ನೋಡಿ. ಇಲ್ಲಿ ಕುತ್ಕೊಳ್ಳೋಕ್ಕೆಲ್ಲ ಹೆಂಗೆ ಮಾಡಿದ್ದಾರೆ. ಅದಕ್ಕಿಂತ ಪ್ಲೇಸ್ ಬೇಕಾ? ಅದಕ್ಕೆ ಜಾಸ್ತಿ ಲವರ್ಸ್ ಬರ್ತಾ ಇರೋದಿಲ್ಲಿ. ಗೈಸ್, ನಿಮಗೆ ಒಟ್ಟು ನಾನು 2 ಪ್ಲೇಸಸ್ ತೋರಿಸಿದ್ದೀನಿ. ಯಾವುದ್ಯಾವುದಪ್ಪ ಅಂದರೆ ದುರ್ಗದಲ್ಲಿ ಮಠ ತೋರಿಸಿದ್ದೀನಿ, ಅದು ಬಿಟ್ಟರೆ ಆಡು ಮಲ್ಲೇಶ್ವರ ತೋರಿಸಿದ್ದೀನಿ. ಇದು ಬಿಟ್ಟರೆ ಈಗ ಇಲ್ಲಿಂದ 7 ಕಿಲೋಮೀಟ್ರ್ ಅಂತೆ ಜೋಗಿಮಟ್ಟಿಗೆ ಹೋಗಿ ಬರೋಣ. ಜೋಗಿಮಟ್ಟಿಗೆ ಬೆಳಿಗ್ಗೆನೇ ಬರಬೇಕಾಗಿತ್ತು, ಆದರೆ ಏನು ಮಾಡೋಕ್ಕಾಗಲ್ಲ, ಮಠಕ್ಕೆ ಹೋಗ್ಬಿಟ್ಟೆ. ನಾಳೆನೂ ಬರೋಕ್ಕಾಗಲ್ಲ, ಬೆಳಗ್ಗೆನೇ ಬರೋಕ್ಕಾಗಲ್ಲ. ಹೋಗೋಣ, ನೋಡೋಣ. ಬೆಳಗ್ಗೆನೇ ಬಂದರೆ ಏನಪ್ಪ ಅಂದರೆ ಫಾಗೆಲ್ಲ ಕಟ್ಟಿರ್ತವೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಬಿಸಿಲು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ನೋಡೋಣ, ಆದರೂ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಈಗ ನೋಡಿ, ಮಠ ಎಲ್ಲ ತೋರಿಸಿದ್ದೀನಿ, ಮಠದೆಲ್ಲ ಒಂದು ವೀಡಿಯೋ ಆಗಿ ಬರುತ್ತೆ. ಅದು ಬಿಟ್ಟರೆ ಆಮೇಲೆ ಇಲ್ಲಿ ಬಂದು ಪ್ರಾಣಿಗಳು ತೋರಿಸಿದ್ದೀನಿ. ಕರಡಿ ಇದೆ, ಮೊಸಳೆ ಇದೆ, ಅದು ಬಿಟ್ಟರೆ ಹಾವಿದೆ, ಮತ್ತು ಹಕ್ಕಿಗಳೆಲ್ಲ ಇದ್ದಾವೆ. ಈಗ ಚಿರತೆ ಮತ್ತು ಹುಲಿ ಇದೆ ಅಂತೆ. ನೋಡೋಣ, ತೋರಿಸ್ತೀನಿ. ಗೈಸ್, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್. ತುಂಬ ಕಷ್ಟಪಡ್ತಿದ್ದೀನಿ ವೀಡಿಯೋಸ್ ಮಾಡೋಕ್ಕೆ. ಇನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಯಾವ ಥರ ಕಂಟೆಂಟ್ ತೆಗಿಬೇಕಂತ ಹೇಳಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತಿದ್ದೀನಿ, ಪ್ಲೀಸ್ ಶೇರ್ ಮಾಡಿ. ತಿಪ್ಪೇಸ್ವಾಮಿ ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಕತ್ತಿ? 5 ವರ್ಷ ಆಯಿತು. 5 ವರ್ಷ ಆಯಿತು. ಏನೇನಿದೆ ಇಲ್ಲಿ ಪ್ರಾಣಿಗಳು? ಕರಡಿ, ಚಿರತೆ, ಹುಲಿ, ಅದು ಬಿಟ್ರೆ ಮೊಸಳೆ, ಹೆಬ್ಬಾವು, ಮತ್ತು ಪಕ್ಷಿಗಳಿದ್ದಾವೆ. ಓಕೆ. ಔಟ್ ಸೈಡಿಂದ ಬರ್ತಾರಲ್ಲ, ದುರ್ಗದಲ್ಲಿ ರೂಮ್ ಮಾಡಿಕೊಂಡು ಇಲ್ಲಿ ಬರಬೇಕಂದ್ರೆ ಆಟೋ ಬರುತ್ತಾ? ಆಟೋ ಇಲ್ಲ. ಮತ್ತು ಲೋಕಲ್ಸ್ ಮಾತ್ರ ಬರೋಕ್ಕ ಇಲ್ಲಿ? ಅವ್ರದ್ದು ಸ್ವಂತ ವೆಹಿಕಲ್ ಇರ್ತವೆ. ಅವ್ರು ಮಾತ್ರ ಬರೋಕ್ಕಾಗತ್ತೆ. ಯಾರಾದರೂ ಇಲ್ಲಿ ದುರ್ಗ ನೋಡೋಕೆ ಬರ್ತಾರಪ್ಪ ಸಿಂಗಲ್ ಆಗಿ ಬೇರೆ ಕಡೆಯಿಂದ, ಅವರು ಬರಬೇಕಂದ್ರೆ ಇಲ್ಲಿ ಆಟೋಗಳಿಗೆ ಬರ್ತಾರೆ. ಆಟೋಗಳಿಗೆ ಬರ್ತಾರ? ಎಷ್ಟು ತೊಗೋತಾರೆ ಆಟೋ? ಗೊತ್ತಿಲ್ಲ ಅದು. ಇದು ಒಂದು 50-100 ತೊಗೋಬೋದಾ? ಇರುತ್ತೆ. ಸಿಟಿಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇದು? ಇದು 5 ಕಿಲೋಮೀಟ್ರ್. ಮತ್ತು ಇಲ್ಲಿಂದ ಇದು ಎಷ್ಟು ದೂರ ಆಗುತ್ತೆ? ಯಾವುದು? ಇನ್ನೊಂದು ಯಾವುದೋ ಪ್ಲೇಸ್ ಐತಂತಲ್ಲ ಇಲ್ಲಿ, ಜೋಗಿಮಟ್ಟಿನೋ ಯಾವುದು? ಆ ಕಡೆ ಇಲ್ಲೇ 7 ಕಿಲೋಮೀಟ್ರಾ ಇಲ್ಲಿಂದ? ಇಲ್ಲ, ಎಂಟ್ರೆನ್ಸಿಂದ ಅಲ್ಲಿ ತಗ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇನಾ? ಓಕೆ ಓಕೆ. ಅಲ್ಲಿ ಏನಿದೆ ನೋಡೋದು? ಬೆಳಗಿನ ಜಾವ. ಬೆಳಗಿನ ಜಾವನ? ಈಗಿಲ್ಲ, ಈಗೇನಿರಲ್ಲ. ಈಗ ಹೋದ್ರೆ ವೇಸ್ಟಾ ಸುಮ್ಮನೆ? ಈಗ ಅಂದರೆ ಬೇಸಿಗೆ ಟೈಮ್ ಅಲ್ಲ. ಬೆಳಿಗ್ಗೆ ಫಾಗ್ ಕಟ್ಟಿರ್ತಾವ, ಫಾಲ್ಸ್ ಅದೆಲ್ಲ ನೋಡೋಕೆ ಚೆನ್ನಾಗಿದೆ. ಫಾಲ್ಸ್ ಐತಾ? ಯಾವುದಿದೆ ಫಾಲ್ಸ್? ಅದೇ ಬೆಳಗಿನ ಜಾವ ಎಲ್ಲ ಪೂರ್ತಿ ಒಂಥರ ಊಟಿ ಥರ ಇರುತ್ತಾ? ಓಕೆ ಓಕೆ ಓಕೆ. ಬರೋರು ಬೆಳಿಗ್ಗೆ ಬನ್ನಿ. ಯಾರಾದರೂ ಲೋಕಲ್ಸ್ ಇದ್ದರೆ ಮಾತ್ರ ಬನ್ನಿ. ಔಟ್ಸೈಡಿಂದ ಬಂದರೆ ಇಲ್ಲಿ ಆಟೋಗಳು ಯಾವುದೂ ಇರಲ್ಲ, ಸುಮ್ಮನೆ ಕಷ್ಟಪಡ್ತೀರಾ.